ಅಂತ ತಾಕತ್ತಿರೋನು ಮಿಸ್ಟರ್ ಶ್ರೀನಿವಾಸ್, ಅಂತ ತಾಕತ್ತು ದಮ್ಮಿದ್ದನು ಮಿಸ್ಟರ್ ಶ್ರೀನಿವಾಸ್. ಸುಮ್ನೆ ಈ ಗೋಸಿಂಬೆ ಆಟಗಳು ಬಿಟ್ಟು ತಾಲೂಕ್ ಜನ ನೋಡ್ತಾವ್ರೆ ನಿನ್ ಡ್ರಾಮಾ ಕಂಪ್ನಿ ನಾಟಕವ. ಹಂಗಿದ್ದಿದ್ರೆ ತಾಲೂಕಲ್ಲಿ ದಂಗೆದ್ದೇಳ್ಬೇಕಾಯ್ತು. ನೀನ್ ಏನಾರ ಹೇಮಾವತಿ ಹೋರಾಟಕ್ಕೆ ಬಂದಿದ್ರೆ ಇವತ್ ತಾಲೂಕಲ್ಲಿ ದಂಗೆದ್ದಿರೋದು. ನಮ್ಮ ವಾಸಣ್ಣ ಮಂತ್ರಿಗಿರಿ ಕೊಡ್ಬೇಕು ಅಂತ ಎಲ್ರಿ ಯಾರು ಕೇಳೋರೇ ಇಲ್ಲ. ತಾಲೂಕ್ ರೈತರಿಗೆ ಶಾಪ. ರೈತರ ಶಾಪದಿಂದ ಎಸ್ಆರ್ ಶ್ರೀನಿವಾಸ್ಗೆ ಮಂತ್ರಿಗಿರಿ ತಪ್ಪಿದೆ. ನಿನಗೆ ಡಿಕೆಶಿ ಮನೆ ಮುಂದೆ ಹೋಗಿ ಮಲಗಿ ಪ್ರತಿಭಟಿಸೋ ತಾಕತ್ತಿದ್ಯಾ? ಗುಬ್ಬಿ ವಾಸಣ್ಣಗೆ ನೇರ ಸವಾಲು ಹಾಕಿದ ಎಸ್ಡಿ ದಿಲೀಪ್ ಕುಮಾರ್. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಹೇಮಾವತಿ ನೀರಿನ ವಿಚಾರದಲ್ಲಿ ರೈತರು ನಡೆಸಿದ ಹೋರಾಟವನ್ನ ಟೀಕಿಸಿದ್ದ ಶಾಸಕ ಶ್ರೀನಿವಾಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ದಿಲೀಪ್ ಕುಮಾರ್, ರೈತರ ಶಾಪದಿಂದಲೇ ಶಾಸಕರಿಗೆ ಮಂತ್ರಿಗಿರಿ ತಪ್ಪಿದೆ ಎಂದು ಆರೋಪಿಸಿದ್ದಾರೆ. ಜೊತೆಗೆ ನಿಜವಾಗಿಯೂ ತಾಕತ್ತಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸುವಂತೆ ಸವಾಲು ಹಾಕಿದ್ದಾರೆ. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಸ್ಡಿ ದಿಲೀಪ್ ಕುಮಾರ್, ಯಾರೋ ನಾಮಕರಣಕ್ಕೆ ಕರೆದರೆ ಅಲ್ಲಿಗೆ ಹೋಗಿ ಆ ಮಗು ನನ್ನದೇ ಎನ್ನುವ ಮನುಷ್ಯ ನೀನು. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಮಂಜೂರಾದ ಲಿಫ್ಟ್ ಇರಿಗೇಷನ್ನಲ್ಲಿ ಮಂಜೂರಾದ ಕಾಮಗಾರಿಗಳನ್ನ ನೀನೇ ತಂದೆ ಎಂಬಂತೆ ಉದ್ಘಾಟನೆ ಮಾಡಿ ಟೇಪ್ ಕತ್ತರಿಸಿದೆ. ಆದರೆ ನಿನ್ನ ಯೋಗ್ಯತೆಗೆ ಅವುಗಳನ್ನ ಇಂದಿಗೂ ಪೂರ್ಣ ಮಾಡಲು ನಿನ್ನ ಕೈಲಿ ಸಾಧ್ಯವಾಗಿಲ್ಲ. ನಿನ್ಗೆ ತಾಕತ್ತಿದ್ರೆ ಹೋಗಿ ಡಿಕೆಶಿ ಮನೆ ಮುಂದೆ ಮಲಗಿ ನೀರು ಬಿಡಲ್ಲ ಅಂತ ಪ್ರತಿಭಟನೆ ಮಾಡು ಎಂದು ಸವಾಲ್ ಹಾಕಿದ್ರು. ನಾನು ಬೀಗ ಎಲ್ಲ ಇಟ್ಕೊಂಡು ಎಲ್ಲಾ ತೂಬುಗಳು ಎಲ್ಲೆಲ್ಲವೆ ಅಂತ ಗೊತ್ತೈತಾ, ಎಲ್ಲಾ ಕೆರೆಗಳಿಗೂ ನೀರು ಬಿಟ್ಕೊಂಡ್ಬಂದೆ. ನಾವು ತಾಲೂಕ್ ಜನತೆ, ತಾಲೂಕ್ ರೈತರು ನಿನಗೆ ಬೀಗದ ಕೈ ಕೊಟ್ಟಿದ್ದು ನೀರು ಬಿಡಕ್ಕೆ, ನಮ್ಮ ತಾಲೂಕ್ ರೈತರು ಸುಭಿಕ್ಷವಾಗಿರಕ್ಕೆ ವ್ಯವಸ್ಥೆ ಮಾಡಕ್ಕೆ. ಆ ಬೀಗದ ಕೈಯ ತನ್ನ ಸ್ವಾರ್ಥಕ್ಕೆ ಡಿಕೆ ಶಿವಕುಮಾರ್ಗೆ ಹಣ ಇಕ್ಕಲ್ಲ ನಾವು ಕೊಟ್ಟಿದ್ದು ಬೀಗದ ಕೈ. ಹೇಮಾವತಿ ನೀರ್ನ, ನಮ್ಮ ತಾಲೂಕ್ ಹೇಮಾವತಿ ನೀರ್ನ ಹಣ ಇಟ್ಬಿಟ್ಟು ಏನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಮ್ಮ ತಾಲೂಕಿಗೆ ಬಂದಿದ್ರು, ತೋಟಕ್ ಪೀಟಿಕ್ ಅನ್ನಿಲ್ಲ. ಮಾಧ್ಯಮರೆಲ್ಲ ನೀವೇ ಸಾಕ್ಷಿ, ನಂದು ವಿರೋಧ ಐತೆ, ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಅಂತ ಡಿಕೆ ಶಿವಕುಮಾರ್ ಮುಂದೆ ಮಲಕ್ಕೆಬೇಕಾಯ್ತ್ರಿ. ಅಂತ ತಾಕತ್ತಿರೋನು ಮಿಸ್ಟರ್ ಶ್ರೀನಿವಾಸ್, ಅಂತ ತಾಕತ್ತು ದಮ್ಮಿದ್ದನು ಡಿಕೆ ಶಿವಕುಮಾರ್ ಮುಂದೆ ಅಡ್ಡ ಮನೆಗೆಬೇಕಾಯ್ತು, ನಾನು ಬಿಡಲ್ಲ ನೀರ ಅಂತ. ಇದೆಲ್ಲ ಉಡಾಫೆ ಉತ್ತರ ಹೇಳೋದಲ್ಲ. ತಾಲೂಕಿನಲ್ಲಿ ಪಕ್ಷಾತೀತವಾಗಿ ರೈತರುಗಳನ್ನ ನಾವು ಒಗ್ಗೂಡಿಸಿ ಎಕ್ಸ್ಪ್ರೆಸ್ ಕೆನಾಲ್ಗೆ ವಿರೋಧ ಮಾಡಿ ಅದಕ್ಕೋಸ್ಕರ 1 ವರ್ಷ ಕೆಲಸ ನಿಂತಿದೆ. ನಾನು ಹೋರಾಟ ಮಾಡಿದ್ದೀನಿ ಅಂತ ಹೇಳ್ತೀಯ, ನೀರು ಬಿಡಿಸಿದ್ದೀನಿ ಅಂತ ಹೇಳ್ತೀಯ, ಯಾರೋ ನಾಮಕರಣಕ್ಕೆ ಕರೆದ್ರೆ ನಂದೇ ಮಗ ಅಂತ ಹೇಳೋ ಮನುಷ್ಯ ನೀನು. ಯಾರೋ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದ್ದಾಗ 5 ಲಿಫ್ಟ್ ಇರಿಗೇಷನ್ಗಳು ಅಪ್ರೂವ್ ಮಾಡಿಸ್ಕೊಂಡ್ ಬಂದಿದ್ದು. ನಿನ್ ಯೋಗ್ತಿಗೆ ಟೇಪ್ ಕಟ್ ಮಾಡಿ ಬಂದೆ. ಆಗ್ಲವಾಡಿ ಲಿಫ್ಟ್ ಇರಿಗೇಷನ್ ಹೋಗಿ ಟೇಪ್ ಕಟ್ ಮಾಡಿ ಬಂದೆ, ನಾನ್ ಮಾಡಿಸ್ಕೊಂಡೆ ಅಂತ ಎಲೆಕ್ಷನ್ ಬಂತು ಅಂತ. ಬಿಕೆಗುಡ್ಡ ಹೋಗಿ ಟೇಪ್ ಕಟ್ ಮಾಡಿದೆ. ಇದುವರೆಗೂ ಕಂಪ್ಲೀಟ್ ಆಯ್ತೇನ್ರಿ? ಎಷ್ಟು ವರ್ಷ ಆತ್ರಿ? 10 ವರ್ಷ ಆಯ್ತು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದು ಏನಾಗೈತೆ ಅಂತಲೂ ನೋಡಕ್ ಆಗಿಲ್ಲ. ಬಿಕೆಗುಡ್ಡ ಪ್ರಾಜೆಕ್ಟ್ ಏನಾಯ್ತು, ಆಗ್ಲವಾಡಿ ಪ್ರಾಜೆಕ್ಟ್ ಏನಾಯ್ತು. ಇನ್ನು ಹೇಮಾವತಿ ವಿಚಾರದಲ್ಲಿ ರೈತರು ದಂಗೆ ಎದ್ದಿರೋದಕ್ಕೆ ನನಗೆ ಉಳಿಗಾಲವಿಲ್ಲ ಅಂತ ಈಗ ಇವರಿಗೆ ಕುಮಾರಸ್ವಾಮಿ ಮಂತ್ರಿಗಿರಿ ಕೊಟ್ಟಿರೋದು ನೆನಪಿಗೆ ಬಂದಿದೆ. ಇಂತಹ ಗೋಸುಂಬೆ ಆಟ ಬಿಡು, ಜನ ನಿನ್ನ ಡ್ರಾಮಾ ಕಂಪನಿಯನ್ನ ನೋಡ್ತಿದ್ದಾರೆ. ರಾಜ್ಯದ ಹಲವೆಡೆ ಮಂತ್ರಿಗಿರಿ ತಪ್ಪಿದ ಹಿನ್ನೆಲೆಯಲ್ಲಿ ಶಾಸಕರ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಆದ್ರೆ ಗುಬ್ಬಿಯಲ್ಲಿ ನಿನ್ನ ಯೋಗ್ಯತೆಗೆ ಯಾರೊಬ್ಬರು ಪ್ರತಿಭಟನೆಗೆ ಮುಂದಾಗಿಲ್ಲ ಅಂತ ಟೀಕಿಸಿದ್ರು. NDA ಒಂದಾಗಿದೆ. ತಾಲೂಕ್ನಲ್ಲಿ 80% ವಿರೋಧ ಬಂದ, 30% ಇವ್ರಿಗೆ ಓಟ್ ಬಿದ್ದಾವೆ ಅಷ್ಟೇ. 70% ವಿರೋಧ ಐತೆ. ಈಗ ಇದು ಹೋರಾಟದಲ್ಲಿ ರೈತರೆಲ್ಲ ದಂಗೆದ್ದವ್ರೆ. ಯಾವುದೇ ಕಾರಣಕ್ಕೂ ನನಗೆ ಉಳುವಿಲ್ಲ ಅಂತೇಳಿ ಸುಮ್ಮನೆ ಅಡ್ಡೇಟಿ ಮೇಲೆ ಗುಡ್ಡೇಟು ಬೌಲಿಂಗ್ ಸುಮ್ಮನೆ ಹೊಡೆಯೋದು. ಕಲ್ಲ ಮೈಂಗಿಡಕ್ಕೆ ಕಲ್ಲು ಬಿದ್ರು ಮೈಂಕಾಯಿ ಬೀಳಿ, ಇಲ್ಲ ಅಂದ್ರೆ ಅಮಿತ್ ಶಾ ಮಾಡಕ್ ಹೋಗಿದ್ರಿ, ಇವ್ರಿಗೆ ಸೋಮಣ್ಣವ್ರು ಮಾಡಕ್ ಹೋಗಿದ್ರಿ, ಇವನೇ ಮೇಲೆ ಬಿದ್ದು ಹೋಗಿರ್ತಾನೆ, ನನ್ಗೆ ಹಿಂಗಾಗ್ಬಿಟ್ಟೈತೆ ಹಂಗಾಗ್ಬಿಟ್ಟೈತೆ ಅಂತ. ಈಗ ಕುಮಾರಸ್ವಾಮಿ ಜ್ಞಾಪಕ ಬಂದಿದೆ. ಕುಮಾರಸ್ವಾಮಿ ನನಗೆ ಮಂತ್ರಿಗಿರಿ ಕೊಟ್ಟಿದ್ದು ಅವತ್ತೆಲ್ಲೋಗಿತ್ತು? ಅದಿವಾಗ ಅವತ್ತೆಲ್ಲೋಗಿತ್ತು?
ಸುಮ್ಮನೆ ಈ ಗೋಸಿಂಬೆ ಆಟಗಳು ಬಿಟ್ಟು ತಾಲೂಕು ಜನ ನೋಡ್ತಾವ್ರೆ ನಿನ್ನ ಡ್ರಾಮಾ ಕಂಪ್ನಿ ನಾಟಕವ. ಹಂಗಿದ್ದಿದ್ರೆ ತಾಲೂಕಲ್ಲಿ ದಂಗೆ ಎದ್ದೇಳ್ಬೇಕಾಯ್ತು. ನೀನು ಏನಾರು ಹೇಮಾವತಿ ಹೋರಾಟಕ್ಕೆ ಬಂದಿದ್ರೆ ಇವತ್ತು ತಾಲೂಕಲ್ಲಿ ದಂಗೆ ಎದ್ದಿರೋದು ನಮ್ಮ ವಾಸಣ್ಣಂಗೆ ಮಂತ್ರಿಗಿರಿ ಕೊಡಬೇಕು ಅಂತ. ಎಲ್ರಿ ಯಾರು ಕೇಳೋರೇ ಇಲ್ಲ, ದಿಕ್ಕೇ ಇಲ್ಲ, ಜನ ವಿರೋಧಿ ಶುರುವಾಗೈತೆ. ಹಂಗಾಗಿ ಇವತ್ತು ನಂದು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ಗೆ ವಿರೋಧ ಐತೆ ಅಂತ ಹೇಳ್ತಾ ಇರೋದು. ಇದೆ ಜನ ನೋಡ್ತಾ ಇರ್ತಾರೆ, ಯಾರು ಮೂಡಾತಂಬ್ರಲ್ಲ. ನಮ್ಮ ರೈತರುಗಳು ಕಷ್ಟ ಬಿದ್ದೇವ್ರೆ, ಅಡಿಕೆ ತೋಟಗಳು ಹೋಗ್ತಾವೆ, ಒಡವೆ ಪಡವೆ ಅಡ ಇಕ್ಕಿ ಬೋರ್ಗಳು ಕೊರೆಸ್ತಾವ್ರೆ. ಬ್ಯಾಂಕ್ ಹೋದ್ರೆ ಸಾಲ ಕೊಡ್ತಿಲ್ಲ, ಯಾತ್ರ ಕಟ್ತೀಯ ಅಂತಾರೆ. ಅಡಿಕೆ ಗಿಡ ಒಣಗೋದ್ರೆ ಯಾತ್ರ ಕಟ್ತೀಯಪ್ಪ ಅಂತಾರೆ ಬ್ಯಾಂಕಲ್ಲಿ ಸಾಲ ಕೊಡೋಕ್ಕೆ. ಏನು ಮಾಡ್ಬೇಕು ನಮ್ಮ ರೈತರು? ರೈತರ ಶಾಪ ತಟ್ಟುತ್ತೆ. ಇನ್ನೂ ಏನು ಕಂಡೆ ನೋಡಿವಂತೆ ಮುಂದೆ. ಇನ್ನು ನಿನಗೆ ಮಂತ್ರಿಗಿರಿ ಕೈತಪ್ಪಲು ತಾಲೂಕಿನ ರೈತರೇ ಶಾಪವೇ ಕಾರಣ. ಡಿಕೆಶಿ ನಂಬುವ ಅಜ್ಜಯ್ಯನ ಮೂಲಕ ಹೇಮಾವತಿ ನೀರಿನ ಶಾಪ ನಿನಗೆ ತಟ್ಟಿದೆ. ಇನ್ನಾದ್ರೂ ಮುಂದಿನ ದಿನಗಳಲ್ಲಿ ರೈತ ಹೋರಾಟಗಾರರ ಬಗ್ಗೆ ಹೇಳಿಕೆ ನೀಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು. ರೈತರ ಹೋರಾಟವನ್ನ ಅವಮಾನಿಸುವ ಹೇಳಿಕೆಗಳನ್ನ ನೀಡುವುದನ್ನ ನಿಲ್ಲಿಸಬೇಕು ಎಂದು ವಾಸಣ್ಣಗೆ ಎಸ್ಟಿ ದಿಲೀಪ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಹೇಳಿ ಆರೈಕೆ ಮಾಗಡಿ ಬಾಲಕೃಷ್ಣ ನೀರು ಬಿಡಲ್ಲ ಮಂತ್ರಿ ಆಗ್ತಿದ್ದಂಗೆ ನಾನು ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕೆನಾಲ್ ನೀರು ತಗೊಂಡು ಹೋಗೇ ತೀರ್ತೀನಿ ಅಂತಾನೆ. ಇವರು ನಾನು ಬಿಡಲ್ಲ, ಅವ್ನು ಬಿಡಲ್ಲ ಅಂದ್ರೆ ನಾನು ಬಿಡಲ್ಲ ಅಂತ ಉಡಾಫಿ ಆಡ ಮಕ್ಕಳು ಹೇಳ್ದಂಗೆ ಹೇಳಿಕೆ ಕೊಡ್ತಿರೋದು. ಒಬ್ಬ ಜವಾಬ್ದಾರಿ ಸ್ಥಾನದಾಗಿರೋರು ಹಿಂಗೆಲ್ಲ ಹೇಳಿಕೆ ಕೊಡ್ಬಾರ್ದು. ದಯಮಾಡಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಿಜವಾಗ್ಲೂ ತಾಲೂಕು ರೈತರ ಪರ ನೀನು ಹೋರಾಟಕ್ಕೆ ನಿಂತಿದ್ರೆ ನಿಜವಾಗ್ಲೂ ಅಜ್ಜಯ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮನ್ಸು ಕೊಡೋರು ಮಂತ್ರಿಗಿರಿ ಕೊಡು ಅಂತ. ಈಗೇನಾಯ್ತು, ತಾಲೂಕು ನಿಂಗೆ ಏನಾದ್ರು ಮಂತ್ರಿಗಿರಿ ಸಿಕ್ಕಿಲ್ಲ ಅಂದ್ರೆ ತಾಲೂಕು ರೈತರಿಗೆ ಶಾಪ, ನೀರಿಂದೇ ಶಾಪ. ನಿನಗೆ ನೀರಿನ ಶಾಪ ತಟ್ಟದಂಗಿರಲ್ಲ ಅಂತ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಿದ್ದೀನಿ. ತಾಲೂಕು ರೈತರು ಶಾಪನೇ ತಟ್ಟಿರೋದು ನಿನ್ಗೆ ಮಂತ್ರಿಗಿರಿ ಕೊಡಕ್ಕೆ. ಅಜ್ಜಯ್ಯಂಗೆ ಎಲ್ಲಾರು ತಾಲೂಕು ರೈತರುಗಳು ಬೇಡ್ಕೊಂಡ್ರು, ನಿಂಗೆ ಮಂತ್ರಿ ಕೊಡಬಾರ್ದಪ್ಪ, ನಮ್ ನೀರ್ ನಡ ಇಟ್ಬಿಟ್ಟು ನಮ್ಮನ್ನು ಒತ್ತೆ. ಒಟ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಗುಬ್ಬಿ ಶಾಸಕರಿಗೆ ಮಂತ್ರಿಗಿರಿ ತಪ್ಪಿದ ವಿಚಾರ ಇದೀಗ ರಾಜಕೀಯ ವಾಕ್ ಸಮರಕ್ಕೆ ಕಾರಣವಾಗಿದೆ. ರೈತರ ಶಾಪದಿಂದಲೇ ಸಚಿವ ಸ್ಥಾನ ಕೈತಪ್ಪಿದೆಂಬ ಬಿಜೆಪಿ ಮುಖಂಡರ ಆರೋಪಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ ಅನ್ನೋದು ಕಾದ್ ನೋಡಬೇಕಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.